ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಬಿಗ್ ಬಾಸ್‌ರಲ್ಲಿ ಫಸ್ಟ್ ಎಲಿಮಿನೇಷನ್ ಅಂತೂ ಆಗೋಯ್ತು ಭವ್ಯ ಅವರು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟಾಪ್ 5ಗೆ ಬಂದೇ ಬರ್ತಾರೆ ಈ ಕಂಟೆಸ್ಟೆಂಟು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅವರ ವ್ಯಕ್ತಿತ್ವ ಆಗಲಿ, ಅವ್ರು ಆಟ ಆಡ್ತಿದ್ದಿದ್ದ ರೀತಿ ಆಗಲಿ, ಹುಡುಗರಿಗೆ ಒಂದು ಸಮನಾಗಲ್ಲ, ಹುಡುಗರಿಗಿಂತೂ ಮೇಲಾಗಿ ಒಂದು ಟಾಸ್ಕ್ ಆಡ್ತಿದ್ದಿದ್ದ ರೀತಿ ಆಗಲಿ, ಫ್ರೆಂಡ್ಶಿಪ್ಗೆ ಅವ್ರು ಕೊಟ್ಟಂಥ ವ್ಯಾಲ್ಯೂ ಆಗಲಿ, ಪ್ರತಿಯೊಂದು ಓವರಾಲ್ ನಾವು ಕನ್ಸಿಡರ್ ಮಾಡಿ ಒಂದು ಪ್ಯಾಕೇಜ್ ಥರ ನೋಡೋಕೆ ಹೋದರೆ ಡೆಫಿನೆಟ್ಲಿ ಶಿ ವಾಸ್ ಮೋರ್ ಡಿಸರ್ವಿಂಗ್ ಅಂತಲೇ ನನಗನ್ಸೋದು. ಇನ್ನು ವೋಟಿಂಗ್ ರಿಸಲ್ಟ್ಸ್ ನೋಡಿ ಎಲಿಮಿನೇಷನ್ ಆಗುತ್ತಾ ಅಂತ ನಾನು ನಿನ್ನೆನೇ ಒಂದು ವಿಡಿಯೋ ಮಾಡಿದ್ದೆ, ಮತ್ತು ವಿನ್ನರ್ ಡಿಸೈಡ್ ಮಾಡ್ತಾರಾ ಅಂತ. ಇದು ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಯಾವುದೇ ಅನ್ಅಫಿಷಿಯಲ್ ಪೋಲ್ನ ಹೋಗಿ ಚೆಕ್ ಮಾಡಿದ್ರೆ ಡೆಫಿನೆಟ್ಲಿ ಅಲ್ಲಿ ರಜತ್ ಅವರಿಗೇ ಕಡಿಮೆ ಓಟ್ಸ್ ಬಂದಿರುತ್ತೆ, ಭವ್ಯ ಅವರಿಗೇ ಜಾಸ್ತಿ ಓಟ್ಸ್ ಇರುತ್ತೆ ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ. ಇನ್ಫ್ಯಾಕ್ಟ್ ವ್ಯಕ್ತಿತ್ವ ಅಂತ ಕನ್ಸಿಡರ್ ಮಾಡಿ, ಒಂದು ಓವರಾಲ್ ಗೇಮ್ ಅಂತ ಕನ್ಸಿಡರ್ ಮಾಡಿದಾಗ, ಮತ್ತು ವೋಟಿಂಗ್ ರಿಸಲ್ಟ್ಸ್ ಅಂತ ಕನ್ಸಿಡರ್ ಮಾಡಿದಾಗ, ನಾನು ಡೆಫಿನೆಟ್ಲಿ ಅವರು ಒಂದು ಥರ್ಡ್ ಆರ್ ಫೋರ್ತ್ ಪೊಸಿಷನಲ್ಲಂತೂ ಖಂಡಿತ ಇರ್ತಾರೆ ಅಂತಲೇ ಅಂದ್ಕೊಂಡಿದ್ದು. ಬಟ್ ಈಗ ಸಿಕ್ಸ್ತ್ ಪೊಸಿಷನ್ ಅಂದ ತಕ್ಷಣ ಡೆಫಿನೆಟ್ಲಿ ನನಗೆ ಶಾಕ್ ಆಯಿತು. ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಮತ್ತು ರಜತ್ ಅವರು ಫಿಫ್ತ್ ಪೊಸಿಷನಲ್ಲಿ ಆಚೆ ಬಂದಿದ್ದಾರಂತೆ. ಇವರಿಬ್ಬರು ಹೇಳ್ತೀನಲ್ಲ, ಇಬ್ಬರು ತುಂಬ ಡಿಸರ್ವಿಂಗ್. ರಜತ್ ಅಂತೂ ಟಾಪ್ 2 ಅಲ್ಲಿರೋಕ್ಕೆ ಡಿಸರ್ವಿಂಗು, ಅಷ್ಟು ಚೆನ್ನಾಗಿ ಕಂಟೆಂಟ್ ಕೊಟ್ಟಿದ್ದಾರೆ. ಮಲಗಿರೋ ಬಿಗ್ ಬಾಸ್ನ ಎದ್ದು ಓಡಿಸಿದ್ದೇನೆ ರಜತ್ತು. ಆ ಕ್ರೆಡಿಟ್ ಮಾತ್ರ ಡೆಫಿನೆಟ್ಲಿ ರಜತ್ ಅವ್ರಿಗೆ ಇದ್ದೇ ಇರುತ್ತೆ. ಅಂಥ ವ್ಯಕ್ತಿ ಟಾಪ್ 5 ಆಚೆ ಹೋದ್ರು ಅಂತ ಕೇಳೋಕ್ಕೇ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇನ್ನು ಈಗ ಎಲಿಮಿನೇಷನ್ ಆಗಿರೋದು ಭವ್ಯ ಆಗಿರೋದ್ರಿಂದ ಈ ಒಂದು ವಿಡಿಯೋಲಿ ಭವ್ಯ ಅವ್ರ ಬಗ್ಗೆನೇ ಮಾತಾಡೋಣ. ನಾನು ಏನು ಮಾತಾಡ್ತೀನಿ ಅನ್ನೋದಕ್ಕೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಭವ್ಯ ಅವ್ರಿಗೆ ನಾನು ಸ್ವಲ್ಪ ವಿಡಿಯೋಸ್ ನೋಡಿದಾಗ ನನಗೆ ಅದರಲ್ಲಿ ಅವ್ರು ಹೇಳಿರೋ ಪಾಯಿಂಟ್ಸು ಹೆಂಗ್ ಗುರು ಅಂತ ಅನಿಸ್ತು. ಒಂದು, ಅವಳು ವ್ಯಕ್ತಿತ್ವನೇ ಇಲ್ದಂಗೆ ಆಡ್ಕೊಂಡು ಬಂದಿದ್ದಾಳೆ, ಓದ್ಲಲ್ಲ ಬಿಡು. ಮತ್ತು ಏನದು ಕಲರ್ಸ್ ಕೋಟ, ಸದ್ಯ ಯಾವಾಗಲೂ ಎಲಿಮಿನೇಟ್ ಆಗಬೇಕಾಗಿರೋ ಡೌರಾಣಿ ಮೋಸ್ಗಾತಿ ಈಗ ಎಲಿಮಿನೇಟ್ ಆಗೋಗ್ಬಿಟ್ಟಿದ್ದಾಳೆ. ಮತ್ತು ಎಷ್ಟೊಂದು ವೀಡಿಯೋಸ್ಗೆ ಕಮೆಂಟ್ಸ್ ಬರೋದು ನನ್ನ ವೀಡಿಯೋಸ್ಗೆ, ನೀನು ಭವ್ಯ ಬಕೆಟು, ಸ್ಟಾರ್ಟಿಂಗಿಂದ ಅವಳಿಗೆ ಬಕೆಟ್ ಹಿಡ್ಕೊಂಡು ಬರ್ತಾನೆ ಇದೆಯಾ. ಇದೆಲ್ಲನೂ ನಾನು ನೋಡಿದಾಗ ನನಗೆ ಈ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ನಾನು ಭವ್ಯ ಬಕೆಟು ಅಂತಿರಲ್ಲ, ನನಗೆ ಎಷ್ಟೋ ವೀಡಿಯೋಸಲ್ಲಿ ನಾನು ಭವ್ಯ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಒಂದು ಎಲೆಕ್ಷನ್ ಐಶ್ವರ್ಯ ಮತ್ತು ತ್ರಿವಿಕ್ರಮ್ ಟೀಮ್ ಮಾಡಿದಾಗ ಭವ್ಯ ಅವ್ರು ಸೈಲೆಂಟ್ ಆಗಿರ್ತಾರಲ್ಲ, ಹಾಗೆ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಭವ್ಯ ಅವ್ರು ಯಾಕೆ ಹಿಂಗಿದ್ದಾರೆ, ಯಾಕೆ ಸ್ಟ್ಯಾಂಡ್ ತೊಗೊಳ್ತಲ್ಲ, ಯಾಕೆ ಮಾತಾಡ್ತಲ್ಲ, ಯಾಕೆ ಹಿಂಗೆ ಮೂಲೆ ಗುಂಪಾಗಿದ್ದಾರೆ ಅಂತಲೂ ಮಾತಾಡಿದ್ದೀನಿ. ಮತ್ತು ಅವರು ಕ್ಯಾಪ್ಟನ್ಸಿಲಿ ಮೋಸ ಮಾಡಿದಾಗೂ ಕೂಡ ಅವತ್ತು ಬೆಳಿಗ್ಗೆನೇ ನಾನು ವಿಡಿಯೋ ಹಾಕಿದ್ದೆ. ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸುಮ್ಮನಿರು ಅಂತ. ತಪ್ಪು ಮಾಡಿದ್ದೀರಿ ಅಂತ ಅಂದಾಗ ಒಪ್ಕೋಬೇಕಾಗಿತ್ತು ಭವ್ಯ ಅವರು ಅಂತ ತುಂಬ ಸಲ ಅವ್ರ ತಪ್ಪುಗಳ್ನು ಕೂಡ ನಾನು ಹೈಲೈಟ್ ಮಾಡಿ ಹೇಳಿದ್ದೀನಿ. ಬಟ್ ಆದರೂ ಕೂಡ ನೀನು ಭವ್ಯ ಬಕೆಟು ಅಂತ ಕಮೆಂಟ್ ಹಾಕ್ತಾರೆ. ನನಗಂತೂ ಗೊತ್ತಿಲ್ಲ. ಯಾಕಂದರೆ ನೀವೇ ಹೋಗಿ ಅನ್ಅಫಿಷಿಯಲ್ ಪೋಲ್ಸ್ನೆಲ್ಲ ಚೆಕ್ ಮಾಡಿ. ಭವ್ಯ ಗೌಡ ಅವರಿಗೆ ರಜತ್ಗಿಂತೂ ಸಿಕ್ಕಾಪಟ್ಟೆ ಓಟ್ಸ್ ಬಂದಿದೆ. ಎಷ್ಟೊಂದು ಸೈಡ್ಸಲ್ಲಿ ಮಂಜಣ್ಣ ಅವ್ರಿಗಿಂತೂ ತುಂಬ ಚೆನ್ನಾಗೇ ಓಟ್ಸ್ ಬಂದಿದೆ. ಆದರೂ ಕೂಡ ಸಿಕ್ಸ್ತ್ ಪೊಸಿಷನಲ್ಲಿ ಕಳಿಸಿದ್ದು ನನಗೆ ಯಾಕೋ ಅವರಿಗೆ ಕರೆಕ್ಟ್ ಅಲ್ವೇನೋ ಅಂತ ನನಗನ್ನಿಸ್ತು. ಮತ್ತು ಅವರ ಆಟ ಅಂತ ಬಂದಾಗ ಯಾವ ಹುಡುಗರು ಕಡಿಮೆ ಇದ್ದರು, ಸೀರಿಯಸ್ಲಿ ಕ್ರೇಜಿಯಾಗಿ ಆಡ್ತಾಯಿದ್ರು. ಚುರುಕು, ತುಂಬ ಅಂದರೆ ತುಂಬ ಚುರುಕಿದ್ರು. ಒಂದು ಪಝಲ್ ಜೋಡಿಸೋದಾಗಿರಲಿ, ಪ್ರತಿಯೊಂದರಲ್ಲೂ ಕೂಡ ನಂಬರ್ 1 ಇದ್ದರು. ಜಸ್ಟ್ ಮೈಂಡ್ ಗೇಮೇ ಅಲ್ಲ, ಜಸ್ಟ್ ಫಿಸಿಕಲ್ ಟಾಸ್ಕೇ ಅಲ್ಲ, ಎರಡೂ ಕಂಬೈನ್ ಮಾಡಿದ್ರೆ ಹೆಂಗೆ ಆಡ್ತಾರೋ ಹಾಗೆ ಒಂದು ಬಿಗ್ ಬಾಸ್ ಆಟನ ಆಡ್ಕೊಂಡು ಬಂದಿದ್ರು. ಜಸ್ಟ್ ಟಾಸ್ಕ್ ಅಂತ ಡೆಫಿನೆಟ್ಲಿ ಇರಲಿಲ್ಲ. ಕಾಮಿಡಿ ಅಂತ ಬಂದಾಗ ಅದು ಅವ್ರಿಗೆ ಸೆಟ್ ಆಗಲ್ವೋ, ಇಲ್ಲಾಂದ್ರೆ ಅವ್ರಿಗೆ ಮಾಡಕ್ಕೆ ಬರಲ್ವೋ ಗೊತ್ತಿಲ್ಲ, ಅಷ್ಟು ಕಷ್ಟ ಇತ್ತು. ಇನ್ನು ಮನೇಲಿ ಪ್ರೆಸೆನ್ಸು, ಒಂದು ವ್ಯಕ್ತಿತ್ವ ಅಂತ ಯಾರು ಮಾತಾಡಿದಾರೋ ಅವರಿಗೆ ಇದು ನಾನು ಹೇಳಕ್ಕೆ ಇಷ್ಟಪಡೋದು. ಭವ್ಯ ಗೌಡ ಅವರು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ದಾರಂತೂ ಅಲ್ವೇ ಅಲ್ಲ. ಅವ್ರ ಗೇಮ್ ಆಯಿತು, ಅವ್ರ ಇದಾಯಿತು ಅಂತ ನೋಡಿಕೊಂಡು ಬೇರೆಯವ್ರು ಇನ್ಫ್ಯಾಕ್ಟ್ ಟ್ರಿಗರ್ ಮಾಡಿದರೂ ಕೂಡ ಅವ್ರಿಗೆ ನಾನು ಕೆಟ್ಟದ್ದು ಬಯಸಬೇಕು ಅಂತ ತಿರುಗಿ ಬಯಸ್ತಾರಲ್ಲ. ಎಕ್ಸಾಂಪಲ್ ಧನರಾಜು. ಇನ್ಫ್ಯಾಕ್ಟ್ ಧನರಾಜ್ ಅವರೇ ಹೇಳ್ತಾರೆ ಭವ್ಯ ಅವ್ರ ಬಗ್ಗೆ, ನಾನೇ ತಂಗಿ ಜಿಂಕೆ ಬಗ್ಗೆ ಎಷ್ಟೊಂದು ಸಲ ಮಾತಾಡಿದ್ದೀನಿ, ನಾನೇ ತಂಗಿ ಜಿಂಕೆ ಬಗ್ಗೆ ನಾಮಿನೇಷನಲ್ಲಿ ತೊಗೊಂಡಿದ್ದೀನಿ, ಪ್ರತಿಯೊಂದು ಮಾಡಿದ್ದೀನಿ. ಬಟ್ ತಂಗಿ ಜಿಂಕೆ ಯಾವತ್ತೂ ನನಗೆ ಅದನ್ನು ರಿವರ್ಸ್ ಕೊಡೋ ಅಂಥ ಪ್ರಯತ್ನ ಪಡಲಿಲ್ಲ ಅಂತ ಧನರಾಜ್ ಅವರೇ ಹೇಳಿದ್ದಾರೆ. ಭವ್ಯಾಗೆ ಅಲ್ಲಿ ಏನಾದರೂ ತಪ್ಪು ಅನ್ನಿಸ್ತು ಅಂದರೆ ಮಾತ್ರನೇ ಮಾತಾಡಿದ್ದಾರೆ. ಯಾರೋ ಟಾರ್ಗೆಟ್ ಮಾಡ್ತಾರೆ ನನ್ನ ಅಂತ ಯಾವತ್ತೂ ಖಂಡಿತ ರಿವರ್ಸ್ ಟಾರ್ಗೆಟ್ ಮಾಡಿಲ್ಲ. ಒಂದು ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ಆಟ ಆಡ್ಕೊಂಡು ಬಂದಿದ್ದಾರೆ ಅಂತಲೇ ನನಗನ್ಸೋದು. ಸೀರಿಯಸ್ಲಿ ಒಂದು ಲೇಡಿ ಟೈಗರ್ ಅಂತಲೇ ಅನಿಸುತ್ತೆ. ಅವ್ರ ಆಟ ಸ್ಟಾರ್ಟ್ ಆಗಿದ್ದೇನೆ ಮಂಜಣ್ಣ ಟೀಮ್ಗೆ ಭವ್ಯ ಅವ್ರು ಆಡಕ್ಕೆ ಹೋದಾಗ, ಅವಾಗ ಮಂಜಣ್ಣ ಎಷ್ಟೇ ಮೋಸ ಮಾಡಿದ್ರು ಕೂಡ ಅಲ್ಲಿ ಒಂದು
ಒಂದು ಹೈ ಡ್ರಾಮಾ ಮಾಡ್ದಂಗೆ ಅಲ್ಲಿ ಡೆಫಿನೆಟ್ಲಿ ಮಾತಾಡಬೇಕಾಗಿತ್ತು ಭವ್ಯ ಗೌಡ ಅವರು. ಬಟ್ ಅದನ್ನು ಕೂಡ ಒಂದು ದೊಡ್ಡ ಸೀನ್ ಮಾಡ್ದಂಗೆ ಆ ಪ್ಲೇಸಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಡೆಫಿನೆಟ್ಲಿ ವಿಮೆನ್ ಕಾರ್ಡ್ನ ಯೂಸ್ ಮಾಡಿರೋರು. ಬಟ್ ಅಲ್ಲಿ ಎಲ್ಲೂ ಯೂಸ್ ಮಾಡ್ದಂಗೆ ಕಿಚ್ಚನ ಚಪ್ಪಾಳೆ ಮಿಸ್ ಮಾಡ್ಕೊಂಡಿರ್ತಾರೆ. ಬಟ್ ಅದೇ ಒಂದು ರೀತಿಲಿ ಇನ್ನು ಲಾಸ್ಟ್ ಐ ಥಿಂಕ್ ಅವ್ರಿಗೆ ಅನ್ಸುತ್ತೆ ಲಾಸ್ಟ್ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು. ಸೊ ಕಿಚ್ಚ ಸರು ಭವ್ಯ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಅಂದರೆ ವಿ ಟಿಯಲ್ಲಿ ಕೂಡ ಅವ್ರದ್ದು ಪ್ಲೇ ಆಗುತ್ತೆ ಈ ಥರ ಫಸ್ಟ್ ಫೀಮೇಲ್ ಕಂಟೆಸ್ಟೆಂಟ್ಸು ಕಿಚ್ಚನ ಚಪ್ಪಾಳೆ ತೊಗೊಂಡಿರೋದು ಅಂತ. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ವಿ ಟಿಲಿ ಅದನ್ನು ಮೆನ್ಷನ್ ಮಾಡಿದಾರಲ್ವಾ ಅಂತ. ಅವ್ರಿಗೊಂದು ಏನಂತಾರೆ ಒಂದು ಬ್ಲ್ಯಾಕ್ ಮಾರ್ಕ್ ಬಂದಿದ್ದೇನೆ ಅವ್ರ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮೋಸ ಮಾಡಿದ್ದು. ಅದೊಂದು ಮಾಡ್ದಂಗೆ ಇದ್ದಿದ್ರೆ ಚೆನ್ನಾಗಿರೋದು. ಯಾಕಂದರೆ ಅದು ಸಿಕ್ಕಾಪಟ್ಟೆ ಎವಿಡೆಂಟಾಗೆ ಕಾಣಿಸ್ತು ಅವ್ರು ಮೋಸ ಮಾಡಿದ್ದಾರೆ, ಅಲ್ಲಿ ಸುಮ್ಮನಿರು ಸುಮ್ಮನಿರು ಅಂತ ಅಂದಿದ್ದಾರೆ ಅನ್ನೋದು ತುಂಬ ಎವಿಡೆಂಟಾಗಿ ಕಾಣಿಸ್ತು. ಅದನ್ನು ಒಪ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು. ಇನ್ನು ಅದನ್ನು ಬಿಟ್ಟು ಇನ್ನೇನಾದರೂ ಮಿಸ್ಟೇಕ್ಸ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಜಾರಲ್ಲಿ ಅದೆಲ್ಲ ಹೈಲೈಟ್ ಮಾಡಿದ್ರು. ಅದು ಉಸ್ತುವಾರಿಗಳಾದ ಆಗಿರ್ಬೋದಾಗಿತ್ತು ಕಾಲು. ಬಟ್ ಅಲ್ಲಿ ಭವ್ಯ ಕೊಡೋರ್ದು ಯಾಕೆ ಬೈದರು, ಆ ವೆಯ್ಟ್ಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು, ಮತ್ತು ನೀರು ಹಿಡಿಯೋದು ಮಾತ್ರ ಬಕೆಟ್ ಹಿಡ್ಕೊಂಡಿದ್ದು ಬೇಕು ಅಂತಲೇ ಮಾಡಿದ್ದು. ಅದು ರಜತ್ ಅವರು ಕೂಡ ಸಜೆಷನ್ಸ್ ಕೊಟ್ಟಿದ್ರು. ಇದು ಒಂದು ಮೋಸ ಅನ್ನೋದು ಏನು ಬರುತ್ತೆ ಅದನ್ನೊಂದನ್ನ ಕರೆಕ್ಷನ್ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೆ ಮೆಚುರಿಟಿ ಅವ್ರಿಗೆ ಡೆಫಿನೆಟ್ಲಿ ಕಡಿಮೆ ಇದೆ. ಅದೊಂದು ಸ್ವಲ್ಪ ಅವ್ರಿಗೆ ಗೇಮ್ಗೆ ಒಂದು ಸ್ವಲ್ಪ ಎಫೆಕ್ಟ್ ಮಾಡಿದ್ದು. ಒಂದು ಸ್ವಲ್ಪ ಅಲ್ಲೇ ಒಪ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಸೀನ್ ಆಗ್ತಾ ಇರಲಿಲ್ಲ ಅಂತ ಅನ್ನಿಸ್ತು. ಮತ್ತು ಲಾಸ್ಟ್ ವೀಕಲ್ಲಿ ಮಂಜಣ್ಣ ಅವ್ರ ಒಂದು ವಿಷಯದಲ್ಲಿ ಏನು ರಿಯಾಕ್ಟ್ ಮಾಡ್ತಾರೆ ಅವರು, ಲಾಸ್ಟ್ ವೀಕ್ ಅಲ್ವಾ, ಫಿನಾಲೆ ವೀಕ್ ಅಲ್ವಾ ಅಂತ ನೋಡದೆ ಸ್ವಲ್ಪ ರಿಯಾಕ್ಟ್ ಮಾಡಿದ್ದು ಡೆಫಿನೆಟ್ಲಿ ರಜತ್ ಗೇಮ್ಗೆ ಮತ್ತು ಭವ್ಯ ಅವ್ರ ಗೇಮ್ಗೆ ಇಬ್ಬರು ಗೇಮ್ಗೂ ಎಫೆಕ್ಟ್ ಆಯಿತು. ಬಟ್ ರಜತ್ ಗೇಮ್ಗೆ ಏನಕ್ಕೆ ಎಫೆಕ್ಟ್ ಆಯಿತು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ರಜತ್ತು ಅವ್ರು ಬಂದಾಗ್ಲಿಂದನೂ 50th ಡೇಯಿಂದನೂ ಇಲ್ಲಿವರೆಗೂ ಅವ್ರು ಹಂಗೆ ಇರೋದು. ಇಷ್ಟು ದಿನ ಅದನ್ನು ನೆಗೆಟಿವ್ ಆಗಿ ತೊಗೊಂಡೋಗ್ದಿದ್ದವರು ಜಸ್ಟ್ ಲಾಸ್ಟ್ ವೀಕಲ್ಲಿ ಅದು ಯಾಕೆ ಅಷ್ಟು ನೆಗೆಟಿವ್ ಆಗಿ ತೊಗೊಂಡೋದ್ರೆ ಚೆನ್ನಾಗಿ ಗೊತ್ತಿಲ್ಲ. ಬಟ್ ರಜತ್ ಇಸ್ ರಿಯಲಿ ಅ ವಿನ್ನಿಂಗ್ ಮಟೀರಿಯಲ್. ಅವ್ರು ಏನೇ ಆಗಿರ್ಬೋದು, ಅವ್ರು 5th ಪೊಸಿಷನಲ್ಲಿ ಬರ್ಬೋದು, 4th ಪೊಸಿಷನಲ್ಲಿ ಬರ್ಬೋದು. ಬಟ್ ಬಿಗ್ ಬಾಸ್ಗೆ ಮಾತ್ರ ಈ ವ್ಯಕ್ತಿ ಬರಲಿಲ್ಲ ಅಂದಿದ್ರೆ ಬಿಗ್ ಬಾಸ್ ಅಟ್ಟರ್ ಫ್ಲಾಪ್ ಆಗಿರೋದು ಖಂಡಿತ, ಅದಂತೂ ನಿಜ. ಬಟ್ ಬಂದಿರೋ ಏನದು ಮಲಗಿರೋ ಬಿಗ್ ಬಾಸ್ನ ಡೆಫಿನೆಟ್ಲಿ ಎಬ್ಬರಿಸಿದ್ದೇನೆ ರಜತ್ ಅವರು. ಇವರಿಬ್ಬರು ಕಾಂಟ್ರಿಬ್ಯೂಷನ್ನು ಬಿಗ್ ಬಾಸ್ಗೆ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಇನ್ನು ಭವ್ಯ ತ್ರಿವಿಕ್ರಮ್ ಅವ್ರ ವಿಚಾರದಲ್ಲಿ ತ್ರಿವಿಕ್ರಮ್ ಪ್ರಪೋಸ್ ಮಾಡಿದ್ರು, ಅದು ಅವ್ರ ಹಾನೆಸ್ಟಿ ಇರ್ಬೋದು. ಯಾಕಂದರೆ ಅವ್ರಿಗೆ ಈ ಒಂದು ಹುಡುಗಿನ ಗೇಮ್ಗೋಸ್ಕರ ಯೂಸ್ ಮಾಡ್ಕೊಂಡ ಅಂತ ಯಾರಿಗೂ ಅನ್ನಿಸ್ಬಾರ್ದು. ಲೆಟ್ಸ್ ಬಿ ಜೆನ್ಯೂನ್ ಅಂತ ಅವ್ರು ಪ್ರಪೋಸ್ ಮಾಡಿದರು. ಬಟ್ ಆ ಒಂದು ವಿಚಾರದಲ್ಲೂ ಕೂಡ ಭವ್ಯ ಅವರು ನಡ್ಕೊಂಡಿದ್ದಂಥ ಒಂದು ಮೆಚುರಿಟಿ ನನಗೆ ಇಷ್ಟು ದಿನದಲ್ಲಿ ಅವ್ರು ಇದ್ದಿದ್ದ ಮೆಚುರಿಟಿ ಕಾಣಲಿಲ್ಲ. ಬಟ್ ಅಲ್ಲಿ ಆ ಒಂದು ವಾರ ಏನಾಗುತ್ತೆ ವಿಕ್ಕಿ ಜೊತೆ, ಅದರಲ್ಲಿ ಭವ್ಯ ಅವರ ಮೆಚುರಿಟಿ ಕಾಣಿಸ್ತು, ಭವ್ಯ ಅವರ ತಾಳ್ಮೆ ಕಾಣಿಸ್ತು, ಭವ್ಯ ಅವ್ರು ಕೊಡ್ತಿದ್ದ ಇಂಪಾರ್ಟೆನ್ಸ್ ನನಗಲ್ಲಿ ಕಾಣಿಸ್ತು. ಅಲ್ಲಿ ಒಪ್ಕೊಳ್ಳಿಲ್ಲ ಅವರು, ಆಚೆ ಬಂದಾಗ ನೋಡೋಣ ಅಂತಲೇ ಹೇಳ್ತಾರೆ. ಬಟ್ ಇದಾದ ನಂತರ ವಿಕ್ಕಿ ಭವ್ಯ ಅವ್ರು ಯಾವಾಗ ವಿಕ್ಕಿನ ಆಟಕ್ಕೆ ಚೂಸ್ ಮಾಡಲಿಲ್ಲ, ಆಗ ವಿಕ್ಕಿ ಅವರ ಒಂದು ಫ್ರಸ್ಟ್ರೇಷನ್ನ ಭವ್ಯ ಅವ್ರ ಮೇಲೆ ಬಿಟ್ಟಾಗ ಭವ್ಯ ಅವ್ರು ಅದನ್ನು ಹ್ಯಾಂಡಲ್ ಮಾಡಿದ್ದ ರೀತಿ, ನಿನ್ನನ್ನು ಯೂಸ್ ಮಾಡಿಕೊಂಡೆ ಗೇಮ್ಗೋಸ್ಕರ ಅಂತ ಅಂದಾಗೂ ಕೂಡ ಅದನ್ನು ಇದನ್ನ ಫ್ರೆಂಡು ಇನ್ನು ನಾನು ಇದನ್ನೇ ಜಾಸ್ತಿ ಮಾಡಿಬಿಟ್ರೆ ಇವ್ರು ಇನ್ನೂ ಇದಾಗೋಗ್ಬಿಡ್ತಾರೆ, ಡೌನ್ ಆಗೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಆಟನೂ ಲೆಕ್ಕಿಸ್ತೇನೆ ಅಲ್ಲೇ ಸ್ಟಾಪ್ ಮಾಡಿಕೊಂಡು ಕನ್ವರ್ಸೇಷನ್ನ ವಿಕ್ಕಿ ಜೊತೆ ಅವರು ತಾಳ್ಮೆಗೆ ನಡ್ಕೊಂಡಿದ್ದ ರೀತಿ ನನಗೆ ಸೀರಿಯಸ್ಲಿ ಭವ್ಯ ಅವ್ರ ಜರ್ನಿ ತುಂಬ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವು ಇವಾಗಲೂ ಕೂಡ ಭವ್ಯ ಬಕೆಟು ಹೋಗಮ್ಮ ಸಾಕು ಬಿಗ್ ಬಾಸ್ ಮುಗೀತು, ಇನ್ನು ಯಾಕೆ ನೀನು ಇಷ್ಟೊಂದು ಮಾತಾಡ್ತಾ ಇದೆಯಾ, ಇನ್ನೇನು ಪ್ರಯೋಜನ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಮಾತಾಡ್ತಾ ಇದ್ದೀನಿ. ನಾನು ಭವ್ಯ ಅವರು ಫ್ಯಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ. ಯಾಕಂದರೆ ನಾನು ಆ್ಯಕ್ಚುಲಿ ಅಷ್ಟೊಂದು ವರ್ಕೌಟೇ ಮಾಡ್ತಾ ಇರಲಿಲ್ಲ. ಬಟ್ ಅವ್ರನ್ನ ನೋಡಿದಾಗ ಓ ಮೈ ಗಾಡ್, ವರ್ಕೌಟ್ ಮಾಡಿದ್ರೆ ಇಷ್ಟೊಂದು ಸ್ಟ್ರೆಂತ್ಗೆ ಯೂಸ್ ಆಗುತ್ತಾ, ಇಷ್ಟೊಂದು ಒಳ್ಳೇದಾ ಅಂತ ಅಂದ್ಬಿಟ್ಟು ನಾನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಶಿ ಈಸ್ ರಿಯಲಿ ಆನ್ ಇನ್ಸ್ಪಿರೇಷನ್ ಫಾರ್ ಮೀ ಇನ್ ಮೆನಿ ವೇಸ್. ಒಂದು ಪೇಷನ್ಸ್ ಆಗಿರ್ಬೋದು, ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಇನ್ನು ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಶಿ ರಿಯಲಿ ಪ್ರೂವ್ಡ್ ಇಟ್. ಆಕೆ ಆಕೆ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು. ಡೆಫಿನೆಟ್ಲಿ ಟಾಪ್ 5ಗೆ ವೆರಿ ಡಿಸರ್ವಿಂಗ್. ಬಟ್ ಯಾಕೆ ಹಿಂಗಾಯಿತು, ಏನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಮಾತ್ರ ಗೊತ್ತಾಗಲ್ಲ. ನೋಡಬೇಕು ಇನ್ನು ಯಾರ್ಯಾರು ಯಾವ್ಯಾವ ಪೊಸಿಷನಲ್ಲಿ ಬರ್ತಾರೆ ಅಂತ. ನಿಮ್ಗೇನು ಅನ್ನಿಸ್ತು ಭವ್ಯ ಅವ್ರ ಎಲಿಮಿನೇಷನ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.